ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಒಳ್ಳೆ ಇನ್ಫಾರ್ಮೇಷನ್ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಮದುವೆಗೆ, ಅವರ ಮದುವೆಗೆ ಅಥವಾ ಅವರ ಮಕ್ಕಳ ಮದುವೆಗೆ ಸರ್ಕಾರದಿಂದ 60,000 ರೂಪಾಯಿ ಸಹಾಯಧನ ಸಿಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಏನು ಎಲಿಜಿಬಿಲಿಟಿ ಇರಬೇಕಂದ್ರೆ, 60,000 ರೂಪಾಯಿ ಈ ಒಂದು ಅಮೌಂಟ್ ನಿಮಗೆ ಪಡ್ಕೋಬೇಕು ಅನ್ನೋದಾದ್ರೆ, ಮದುವೆ ಆದ ನಂತರ 6 ತಿಂಗಳ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಈ 6 ತಿಂಗಳ ಒಳಗಡೆ ನೀವೇನಾದರೂ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅವರೆಲ್ಲ ವೆರಿಫೈ ಎಲ್ಲ ಮಾಡಿ ನಿಮಗೆ ಒಂದು ಅಮೌಂಟ್ 60,000 ರೂಪಾಯಿ ಏನು ಬರುತ್ತೆ ಅದು ಅಮೌಂಟು ಸಬ್ಮಿಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಒಂದಷ್ಟು ನೀತಿ ನಿಯಮಗಳಿದ್ದಾವೆ. ಅದು ಯಾವ ಥರ ಅನ್ನೋದನ್ನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ. 93% ಜನ ನನ್ನ ಚಾನಲ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಇದೇ ರೀತಿಯ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇನ್ನು ಎಲಿಜಿಬಿಲಿಟಿ ಬರೋದಾದರೆ, ಕಟ್ಟಡ ಮತ್ತು ಕಾರ್ಮಿಕರ ಒಂದು ಇಲಾಖೆಯಿಂದ ನೀವು ನೋಂದಣಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರಬೇಕಾಗುತ್ತೆ. ಮ್ಯಾರೇಜ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗಿರುತ್ತೆ. ಇನ್ನು ಉಳಿದಂತೆ ಎಕ್ಸೆಟ್ರಾ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಇವೆಲ್ಲವೂ ಸಹ ಕೇಳ್ತಾರೆ. ಇದು ನೀವು ಮದುವೆ ಆದ ದಿನಾಂಕದಿಂದ 6 ತಿಂಗಳ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. 6 ತಿಂಗಳ ನಂತರ ನೀವು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಮತ್ತು ಇನ್ನೊಂದು, ಅಪ್ಲೈ ಮಾಡಿದ ತಕ್ಷಣವೇ ಅಮೌಂಟ್ ಬರುತ್ತೆ ಅನ್ನೋದಾದರೆ ಅದು ಸುಳ್ಳು. ಅಪ್ಲೈ ಮಾಡಿದ್ದಾದ್ಮೇಲೆ ಅದು ವೆರಿಫೈ ಎಲ್ಲ ಆಗಬೇಕು, ಸ್ವಲ್ಪ ದಿನ ಆಗುತ್ತೆ. ಅಪ್ಲೈ ಮಾಡಿದ ತಕ್ಷಣವೇ ಬರೋದಿಲ್ಲ. ಪ್ರತಿಯೊಬ್ಬರು ಅಷ್ಟೇ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಅಥವಾ ನಿಮ್ಮ ಮಕ್ಕಳ ಇಬ್ಬರು ಮಕ್ಕಳಿಗೆ ಕೊಡ್ತಾರೆ ಮದುವೆಗೆ ಸರ್ಕಾರದಿಂದ. 50,000 ಇತ್ತು, ಈಗ 60,000 ರೂಪಾಯಿ ಮಾಡಿರ್ತಕ್ಕಂಥದ್ದು. ಈ ಒಂದು ಅಮೌಂಟ್ನ ನೀವು ಪಡ್ಕೊಳ್ಬೇಕಾದ್ರೆ 6 ತಿಂಗಳು ನಿಮಗೆ ಟೈಮ್ ಇರುತ್ತೆ ಮದುವೆ ಆದ ನಂತರ. ಅಷ್ಟರಲ್ಲಿ ನೀವು ಅಪ್ಲೈನ ಮಾಡಿಕೊಂಡ್ರೆ, ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ, ನೀವು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಮತ್ತು ಅದು ಎಲ್ಲ ವೆರಿಫೈ ಆದಮೇಲೆ ನಿಮಗೆ ಅಮೌಂಟು ಬರ್ತಕ್ಕಂಥದ್ದು. ಅಂದರೆ ಇದು ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಏನು ಕಾರ್ಮಿಕರು ಮದುವೆ ಸಂದರ್ಭದಲ್ಲಿ ತುಂಬ ಆರ್ಥಿಕವಾಗಿ ಒಂದು ಕಷ್ಟವನ್ನು ಅನುಭವಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಸಹಾಯಧನದ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಯೋಜನೆ ಮುಖಾಂತರ ನೀವು ಒಂದಷ್ಟು ಅಮೌಂಟ್ ಅಂದರೆ 60,000 ರೂಪಾಯಿ ಅಮೌಂಟನ್ನು ನೀವು ಸರ್ಕಾರದಿಂದ ಪಡ್ಕೊಳ್ಬೋದು, ಸಹಾಯಧನ. ಇನ್ನು ಇದಕ್ಕೆ ಎಲಿಜಿಬಿಲಿಟಿಗೆ ಆಗಲೇ ಹೇಳಿದ ಹಾಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮಗೆ. ಮ್ಯಾರೇಜ್ ಸರ್ಟಿಫಿಕೇಟು ನಿಮ್ಮ ಹತ್ತಿರ ತಾಲೂಕು ಆಫೀಸ್ನಲ್ಲಿ ನೀವು ಮಾಡಿಸ್ಕೊಳ್ಬೋದು. ಮ್ಯಾರೇಜ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗಿರ್ತಕ್ಕಂಥದ್ದು. 6 ತಿಂಗಳ ಒಳಗಡೆ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಅಫಿಡವಿಟ್ ಸಲ್ಲಿಕೆ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ, ಕರ್ನಾಟಕದ ಒಳಗಡೆ ನಿಮ್ಮ ಮದುವೆ ಆಗಿದ್ರೆ ಏನು ಬೇಕಾಗಲ್ಲ. ಕರ್ನಾಟಕದಿಂದ ಹೊರಗಡೆ ಮದುವೆ ಆಗಿದ್ರೆ ನೀವು ಅಫಿಡವಿಟ್ ಸಲ್ಲಿಕೆ ಮಾಡಬೇಕಾಗುತ್ತೆ. ಇನ್ನು ಉಳಿದಂತೆ ಬ್ಯಾಂಕ್ ಡೀಟೇಲ್ಸು, ಆಧಾರ್ ಕಾರ್ಡು ಮತ್ತು ಒಂದಷ್ಟು ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ಫೋಟೋ ಇವೆಲ್ಲ ಮಾಮೂಲಿ ಕೇಳ್ತಾರೆ. ಇವಿಷ್ಟು ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ನೀವು ಅಪ್ಲೈನ ಮಾಡ್ಕೊಳ್ಬೋದು. ಅದು ವೆರಿಫೈ ಎಲ್ಲ ಆದಮೇಲೆ ನಿಮಗೆ ಒಂದಷ್ಟು ದಿನಗಳ ನಂತರ ನಿಮಗೆ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು. ಇದು ಏನು ಮದುವೆಗೆ ಸಹಾಯಧನಕ್ಕೆ ಸಂಬಂಧಪಟ್ಟಂಥ ಒಂಚೂರು ಸಣ್ಣ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಆಗಲೇ ಹೇಳಿದೆ, 93% ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.